ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಮೂರನೇ ವರ್ಷದಲ್ಲಿ ಮಿಸ್ ಆಗಿರುವಂಥ ಸಬ್ಜೆಕ್ಟ್ಗಳ ಒಂದು ರಿಸಲ್ಟ್ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ, ನಾನು ಹಿಂದೆ ನಿಮಗೆ ಹೇಳಿದ್ದೆ ವಾರದಲ್ಲಿ 2 ದಿನ ಆದರೂ ನಾನು ಏನಾದರೂ ಒಂದು ಹೊಸ ಅಪ್ಡೇಟ್ ಬಂದರೆ ನಿಮ್ಗೆ ಹೇಳ್ತೀನಿ ಅಂಥೇಳಿ. ಸೊ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, ವ್ಯಾಲ್ಯೂಯೇಷನ್ಗೆ ಏನು ಒಂದು ಇನ್ನೂ ಪೆಂಡಿಂಗ್ ಇದಾವೆ ಅಂತ ಹೇಳಿದೆ. ಸೊ ನಾನು ಈಗ ವ್ಯಾಲ್ಯೂಯೇಷನ್ಗೆ ಹೋಗಿ ಬಂದವರಿಗೆ ಡಾಕ್ಟರ್ಗಳಿಗೆ ಕೇಳಿದಾಗ ಸೊ ಅವರು ಮಾಹಿತಿ ಕೊಟ್ಟಿರೋದೇನೆಂದರೆ, ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ, ಆದರೆ ಈ ಮಿಸ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ನಾವು ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದೀವಿ. ಮಿಸ್ ಆಗಿರುವಂಥ ಸಬ್ಜೆಕ್ಟ್ಗಳು ಬಂದು ಜಮಾ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಈ ಥರ್ಡ್ ಇಯರ್ದಲ್ಲಿ ಏನು ಮಿಸ್ ಆಗಿದ್ದವಲ್ಲ ಸಬ್ಜೆಕ್ಟ್ಗಳು, ಅವುಗಳು ಮಿಸ್ ಆಗಿರುವಂಥ ಸಬ್ಜೆಕ್ಟ್ಗಳು ಕೂಡ 1, 2, 3 ಬರ್ತಾ ಇದ್ದಾವೆ. ಅಷ್ಟೇ ಮಾತ್ರ ವ್ಯಾಲ್ಯೂಯೇಷನ್ ಆಗ್ತಿರುವಂಥದ್ದು. ಸೊ 99.99% ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿರುವಂಥದ್ದು. ಇವೊಂದು ಕೂಡ ಬೋರ್ಡಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳಿರೋಂಥ ಮಾಹಿತಿ ಅಂದರೆ, ರಿಸಲ್ಟನ್ನು ನಾವು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀವಿ, ಕಾಯಿರಿ ಅಂತ ಕೇಳಿದರು. ನಾನು ಡೇಟನ್ನು ಹೇಳಿರಿ ಅಂದಿದ್ದಕ್ಕೆ, ಸೊ ಡೇಟ್ ಅಂತಿಲ್ಲ, ಅದು ಎಲ್ಲ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದಮೇಲೆ ನಾವು ಅಪ್ಡೇಟ್ ಮಾಡ್ತೀವಿ ಮತ್ತು ಮಾಹಿತಿ ಕೊಡ್ತೀವಿ, ವೆಬ್ಸೈಟ್ ನೋಡ್ತಾ ಇರಿ ಅಂತ ಕೂಡ ಬೋರ್ಡ್ನವರು ಮಾಹಿತಿ ಕೊಟ್ಟಿರುವಂಥದ್ದು. ಸೊ ಟೋಟಲಿ ಹೇಳೋದಾದರೆ ಏನಂತಂದರೆ, ನಿಮ್ಮ 99% ರಿಸಲ್ಟ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಈಗೇನು ಮಿಸ್ ಆಗಿರುವಂಥ 1-2 ಸಬ್ಜೆಕ್ಟ್ಗಳಿದ್ದಾವೆ, ಅಂದರೆ 1-2 ಪೇಪರು, 2-3 ಪೇಪರ್ಗಳು ಇರ್ತವೆ, ಅವುಗಳನ್ನು ಮಾತ್ರ ಈಗ ಕರೆಕ್ಷನ್ ಮಾಡ್ತಿರುವಂಥದ್ದು. ಅದು ಮೇ ಬಿ ನಿಮಗೆ 1-2 ದಿನದಲ್ಲಿ ಕಂಪ್ಲೀಟ್ ಆಗಿಬಿಡ್ಬೋದು. ಸೊ 2 ದಿನ ನಂತರ ನಮಗೇನಾಗುತ್ತೆ ಅಂತಂದರೆ, ಮೇ ಬಿ ಎಕ್ಸೆಪ್ಟೆಡ್ ದಿನಾಂಕ ಸೋಮವಾರದಿಂದ ಸ್ವಲ್ಪ ಅಲರ್ಟ್ ಆಗಿರಿ. ಸೋಮವಾರದಿಂದ ನೀವು ಎನಿ ಟೈಮ್ ರಿಸಲ್ಟ್ ನಿಮಗೆ ಅನೌನ್ಸ್ಮೆಂಟ್ ಆಗ್ಬೋದು, ನಾನು ಎಕ್ಸೆಪ್ಟ್ ಮಾಡಿದಾಗೆ. ಯಾಕಂದ್ರೆ ಮಾತಾಡೋ ತೆರೆ ಮೇಲೆ ಗೊತ್ತಾಗ್ಬಿಡ್ತದೆ ಏನಂತಂದರೆ, ರಿಸಲ್ಟ್ ಸೋಮವಾರ ತನಕ ನಿಮಗೆ ಸೋಮವಾರದಿಂದ ಎನಿ ಟೈಮ್ ರಿಲೀಸ್ ಆಗ್ಬೋಂಥ ಚಾನ್ಸಸ್ ಇದೆ. ಸೊ ಬಿ ಅಲರ್ಟ್ ಆಗಿರಿ. ಇನ್ ಕೇಸ್ ನಿಮಗೂ ಕೂಡ ಗೊತ್ತಾದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ನನಗೂ ಕೂಡ ಗೊತ್ತಾದರೆ ನಾನು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತೇನೆ. ಅದ್ರ ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ಗೆ ನೀವು ಹೊಸಬರಿದ್ದೀರಾ, ಸೊ ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಗಳಿರ್ಬೋದು, ಅಡ್ಮಿಷನ್ ಪ್ರೊಸೆಸ್ ಇರ್ಬೋದು, ಆಮೇಲೆ ಈ ವರ್ಷ 2025ರಲ್ಲಿ ಆಗುವಂಥ ಎಲ್ಲ ಒಂದು ನಡವಳಿಕೆಗಳನ್ನು, ಮಾಹಿತಿಗಳನ್ನು ಅಪ್ಡೇಟ್ ಮಾಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.